ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದರೆ, ನೀವು ನೋಡಿರ್ಬೋದು, ನಿಮ್ಮ ಮನೆಯಲ್ಲಿ ಅಥವಾ ಬೇರೆ ಕಡೆ ನೋಡಿರ್ಬೋದು, ಏನಾಗುತ್ತೆ, ಈ ರೀಲ್ಸ್ಗಳ ಎಡಿಕ್ಷನ್. ಎಷ್ಟೋ ಮಂದಿ ದಿನನಿತ್ಯ ನಿರಂತರವಾಗಿ ರೀಲ್ಸ್ಗಳನ್ನು ಮಾಡುವಂಥದ್ದು, ಅದರಲ್ಲೇ ಮುಳುಗಿರುವಂಥದ್ದು, 24 ಗಂಟೆಯೂ ಅದರದ್ದೇ ಜಪ. ಇನ್ನು ಕೆಲವರು ಇರ್ತಾರೆ ಜಂಕ್ ಫುಡ್ಗಳನ್ನು ತಿನ್ನುವಂಥದ್ದು. ಹೀಗಾಗಿ ಕೆಲವೊಂದು ಅಡಿಕ್ಷನ್ಗಳಿಗೆ ಗುರಿಯಾಗುವಂಥದ್ದು. ಯಾಕೆ ಹೀಗಾಗ್ತಾ ಇದೆ? ಸೋಷಿಯಲ್ ಮೀಡಿಯಾದಲ್ಲೇ 24 ಗಂಟೆ ಗುರಿಯಾಗುವಂಥದ್ದು. ಇದರಿಂದಾಗಿ ಅವರಿಗೆ ಅರಿವಿಲ್ಲದಂತೆಯೇ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಅವರು ಫೇಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ಈ ರೀತಿಯ ಒಂದು ಅತಿ ಆದಂತಹ ನಡವಳಿಕೆಗೆ ಕಾರಣ ಏನು? ಇದಕ್ಕೆ ಏನಾದರೂ ವೈದ್ಯಕೀಯ ಕಾರಣ ಇದೆಯಾ? ಮತ್ತು ಇದಕ್ಕೆ ಪರಿಹಾರ ಏನು ಎಂದರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ ನಾವು ತಜ್ಞರಿಂದ ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಾಲಿನಿ ಮೇಡಮ್. ನಮಸ್ತೆ ಸರ್. ಅಂದಹಾಗೆ ಇವತ್ತಿನ ಟಾಪಿಕ್ನಲ್ಲಿ ಬಹಳ ರಿಲೇಟೆಡ್ ಟಾಪಿಕನ್ನು ನಾವು ಮತ್ತು ಬಹಳ ಪ್ರಸ್ತುತ ಆಗಿರುವಂಥ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಹಳ ಮಂದಿ ಈ ಏನು ರೀಲ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವಂಥದ್ದು, ಈ ರೀತಿಯ ಒಂದು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಮತ್ತು ಯಾಕಾಗಿ ಈ ಥರ ಆಗ್ತಾ ಇದೆ ಅಂತಲೂ ಅವ್ರಿಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೈದ್ಯಕೀಯ ಕಾರಣಗಳು ಅಥವಾ ವೈಜ್ಞಾನಿಕ ಕಾರಣಗಳೇನು ಅಂತ ಹೇಳ್ತೀರಾ ಅಂತ ತಾವು? ಸರ್, ಈಗ ಜಗತ್ತು ಬಹಳ ಈಗ ಏನಾಗಿದೆ ಅಂತಂದರೆ ಮಾಡರ್ನೈಸೇಷನ್ನು ಮತ್ತು ಟೆಕ್ನಾಲಜಿ ಇದೆಲ್ಲ ಇರೋದ್ರಿಂದ ನಾವು ಬೇರೆ ಥರ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಕಡೆನೂ ಬಳಸ್ತಾ ಇದ್ದೀವಿ. ಒಂಥರ ಬೇರೆ ಜಗತ್ತಿಗೆ ಹೋಗಿದ್ದೀವಿ ನಾವು. ಪ್ರತಿಯೊಂದರಲ್ಲೂ ಟೆಕ್ನಾಲಜಿ ಇದೆ ನಮಗೆ. ಮುಂದಿನ ದಿನದಲ್ಲಿ ಟೆಕ್ನಾಲಜಿಯಿಂದ ಬದುಕು ಸರಾಗ ಆಗಬಹುದು, ನಿಜ. ಎಲ್ಲ ಸುಲಭ ಆಗೋಗುತ್ತೆ. AI ಬಂದ್ಬಿಟ್ಟು ಎಲ್ಲದನ್ನು ಸುಲಭ ಮಾಡಿದೆ. ಇದರ ಜೊತೆಗೆ ನಮಗೆ ಗೊತ್ತಿಲ್ಲದಂತೆ ನಮಗೆ ಇನ್ನೊಂದು ದೊಡ್ಡ ಒಂದು ಭಯಾನಕ ಸಮಸ್ಯೆ ಮುಂದಿನ ದಿನದಲ್ಲಿ ಕಾಡಬಹುದು. ಅದು ಮಾನಸಿಕ ಸಮಸ್ಯೆ, ಮಾನಸಿಕ ಅನಾರೋಗ್ಯ ಅಂತ ಅನ್ಬೋದು. ನಮಗೆ ಗೊತ್ತಾಗ್ತಾ ಇಲ್ಲ. ಈಗೆಲ್ಲ ಚೆನ್ನಾಗೇ ಕಾಣ್ತಾ ಇದ್ದೀವಿ ನೋಡೋದಕ್ಕೆ, ಬಟ್ ಎಲ್ಲೋ ಒಂದು ಕಡೆ ನಮ್ಮ ಒಂದು ಖಿನ್ನತೆಗೆ ಹೋಗ್ತಾ ಇರೋದು, ಅಥವಾ ಯುವಕರು ಮುಖ್ಯವಾಗಿ Z ಜನರೇಷನ್ ಇದೆಯಲ್ಲ ಈಗೇನಿದೆ, ಅದು ಒಂದು ಡಿಪ್ರೆಷನ್ಗೆ ಹೋಗ್ತಾ ಇರೋದು, ಆಂಗ್ಸೈಟಿ ಆಗಿರ್ಬೋದು, ಅಥವಾ ಸ್ಟ್ರೆಸ್ ಜಾಸ್ತಿ ಆಗಿರೋದು, ಈ ಥರದ್ದು ಎಲ್ಲ ಜಾಸ್ತಿ ಆಗ್ತಾ ಇದೆ. ಇದರ ಜೊತೆಗೆ ಎಡಿಕ್ಷನ್ ಅಂತ ಗೊತ್ತು ನಿಮಗೆ, ಚಟಗಳು. ಹಿಂದಿನ ಕಾಲದಲ್ಲಿ ಚಟ ಅಂದರೆ ಯಾವುದು? ಮ್ಯಾಕ್ಸಿಮಮ್ ಸ್ಮೋಕರ್ ಅವನು ಅಂತ ಹೇಳ್ತಾ ಇದ್ರು. ಅಯ್ಯೋ, ಅವ್ನು ತುಂಬ ಚೈನ್ ಸ್ಮೋಕರು. ನಮ್ಮ ಪ್ರೊಫೆಸರ್ಸ್ ಎಲ್ಲ ನಾವು ನೋಡ್ತಿದ್ವು, ಚೈನ್ ಸ್ಮೋಕರ್ಸ್ ಅವರು. ಏನು ಒಂದು ಸಿಗರೇಟ್ ಇನ್ನೇನು ಆರುತ್ತೆ ಅನ್ಬೇಕಾದ್ರೆ ಇನ್ನೊಂದು ಹಚ್ಕೊಳ್ಳೋರು ಅವರು. ಅವರು ರೂಮ್ಗೆ ಹೋದರೆ ಇಡೀ ರೂಮಲ್ಲಿ ಒಳ್ಳೆ ಹೊಗೆ ತುಂಬಿರೋದು. ಅಂದರೆ ಅಷ್ಟು ಅವರು ಜೀನಿಯಸ್ಸು. ಅದ್ರ ಜೊತೆಗೆ ಅವರು ಸ್ಮೋಕರು, ಚಟ ಅದು ಅಂತ. ಆಮೇಲೆ ಕುಡುಕರು ಅನ್ನೋದು, ಅದು ಕಾಲದಿಂದನೂ ಗೊತ್ತು. ಕುಡಿದು ಸತ್ರು, ಲಿವರ್ ಡ್ಯಾಮೇಜ್ ಆಯಿತು, ಅದೊಂದು ಚಟ. ಆಮೇಲೆ ಇನ್ನೊಂದಿತ್ತು ಗ್ಯಾಮ್ಲಿಂಗು. ಅದು ಏನು ಅಂದರೆ ಕುದುರೆ ಜೂಜು ಅಂತ ಅಷ್ಟೇ. ಅದು ಇಲ್ಲೆಲ್ಲ ಏನಂದರೆ ಒಂದು ಲಿಮಿಟ್ ಇತ್ತು. ಈ ಸ್ಮೋಕಿಂಗು ಒಂದು ಲಿಮಿಟ್ ಇದೆ, ಆಮೇಲೆ ಆಲ್ಕೋಹಾಲ್ಗೂ ಅಷ್ಟೇ ಒಂದು ಲಿಮಿಟ್ ಇದೆ, ಕುದುರೆದಕ್ಕೂ ಲಿಮಿಟು. ನಂತರ ಬಂದಿದ್ದು ಮಾದಕ, ಇದು ಡ್ರಗ್ ಎಡಿಕ್ಷನ್ಗಳು. ಅದರಲ್ಲೂ ಒಂದಷ್ಟು ಕೊಕೇನು, ಮ್ಯಾರಿಜುನ ಅವೆಲ್ಲ ಇತ್ತಲ್ಲ ಬೇಕಾದಷ್ಟು. ಇಷ್ಟು ಮಾತ್ರ ನಮಗೆ ಎಡಿಕ್ಷನ್ ಅಂತ ನಾವು ಅನ್ಕೊಂತ ಇದ್ವು. ಆದರೆ ಇವಾಗ ಇರೋದು ಆ್ಯಕ್ಚುಯಲ್ ಅಡಿಕ್ಷನ್ ಇದೆಯಲ್ಲ, ಇದು ಅಡಿಕ್ಷನ್ ಥರ ಕಾಣಲ್ಲ ನಮಗೆ. ಯಾರೂ ಏನೂ ಇಲ್ಲ, ಎಲ್ಲ ಸಭ್ಯರು, ಎಲ್ಲ ನಮ್ಮ ಮಕ್ಕಳು ಎಲ್ಲ ಸಭ್ಯರೇ. ಆದರೆ ಅವರು ತುತ್ತಾಗಿರುವ ಒಂದು ಚಟ ಇದೆಯಲ್ಲ, ಅದರಿಂದ ಈಚೆಗೆ ತರಕ್ಕೆ ನಿಮ್ಗೆ ಆಗಲ್ಲ. ಅದು ಆ ಮಟ್ಟಕ್ಕೆ ನಮಗೆ ಆ ಚಟಗಳು ಜಾಸ್ತಿ ಆಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಯಾವ್ದ್ಯಾವುದು ಅಂತ ನಾವು ನೋಡೋದಾದರೆ, ಒಂದು ಈ ಡ್ರಗ್ ಅಡಿಕ್ಷನ್ ಅಂತಲೇ ಅನ್ಬೋದು. ಅದನ್ನು ಮೊದಲನೇದಾಗಿ ತಗೊಳ್ಳೋಣ. ಡ್ರಗ್ ಅಡಿಕ್ಷನ್ ಯಾಕಾಗುತ್ತೆ ಅಂದರೆ, ಅವರು ಡ್ರಗ್ಸ್ ತಗೊಂಡಾಗ ಒಂದು ಭ್ರಮಾಲೋಕಕ್ಕೆ ಹೋಗ್ತಾರೆ. ಸಮಸ್ಯೆ ಏನೋ ಒಂದು ಸಮಸ್ಯೆ ಇರುತ್ತೆ. ನಾನು ಹೇಳಿದೆ, ಜಗತ್ತಿನಲ್ಲಿ ಸಮಸ್ಯೆ ಇಲ್ಲದವರು ಯಾರಿದ್ದಾರೆ? ಈಗ ಬುದ್ಧನ ಹತ್ರ ಯಾರು ಹೋಗಿ ನಮಗೆ ಸಮಸ್ಯೆ ಇದೆ ನಿವಾರಣೆ ಮಾಡು ಅಂದರೆ, ಬುದ್ಧ ಹೇಳ್ತಾ ಇದ್ದಿದ್ದಷ್ಟೇ, ಸಮಸ್ಯೆ ಇಲ್ಲದ ಮನೆಯ ಸಾಸುವೆಯನ್ನು ತಗೊಂಬ, ನಿನ್ನ ಸಮಸ್ಯೆನ ನಿವಾರಿಸ್ತೀನಿ ಅಂತ. ಆದರೆ ಅಂದರೆ ನಮ್ಗೆ ಸಿಕ್ಕಲ್ಲ, ಅದು ಇಡೀ ಜಗತ್ತಲ್ಲಿ ಸಿಕ್ಕದೇ ಇಲ್ಲ. ಸೊ ಸಮಸ್ಯೆಯಿಂದ ಹೊರಬರೋದು, ದಾರಿ ಹುಡ್ಕೊಳ್ಳೋದನ್ನು ಬಿಟ್ಟು ಎಸ್ಕೇಪಿಸಮ್ ಇದು. ನಾನು ಎಸ್ಕೇಪ್ ಆಗಿಬಿಡ್ಬೇಕು, ಆ ಟೈಮಲ್ಲಿ ನನಗೆ ಅದನ್ನು ನನ್ನ ತಲೆಗೆ ಬರಬಾರ್ದು. ಸೊ ಆಲ್ಕೋಹಾಲ್ ಕುಡುಕರು ಮಾಡೋದು ಅಷ್ಟೇ, ಏನೋ ಒಂದು ಆಗಿರುತ್ತೆ, ಸಮಸ್ಯೆ ಇರುತ್ತೆ, ಮರಿಬೇಕು, ಅದಕ್ಕೆ ಕುಡ್ದೆ ಅಂತ ಅವರು ಸಮಜಾಯಿಸಿ ಕೊಡ್ತಾರೆ. ನಾನೇನು ಬೇಕು ಅಂತ ಕುಡಿಲಿಲ್ಲ, ನಾನು ಕುಡಿಯೋಕ್ಕೆ ಕಾರಣಗಳಿದೆ ಅಂತ ಒಂದಷ್ಟು. ಅದು ಜಗತ್ತಲ್ಲಿ ಎಲ್ಲರಿಗೂ ಇರೋಂತಹ ಸಮಸ್ಯೆಗಳನ್ನೇ ಅವ್ರು ಹೇಳೋದು. ಈ ಡ್ರಗ್ ಅಡಿಕ್ಷನಲ್ಲೂ ಅಷ್ಟೇ. ಆದರೆ ಅವರು ಅದರಿಂದ ಈಚೆ ಬಂದಾಗ ಸಮಸ್ಯೆ ಇರುತ್ತೆ, ಸಮಸ್ಯೆ ಹೋಗಿರಲ್ಲ. ನೀನು ಟೈಮ್ ಬೀಯಿಂಗು ನಿನ್ನ ಮೆದುಳು ಮಾಸ್ಕ್ ಮಾಡಿರದೆ ಆ ಸಮಸ್ಯೆ ಅಷ್ಟೇ. ಆ ಪೀರಿಯಡ್ ಮುಗೀತಾ, ನಿನಗೆ ಪುನಃ ಸಮಸ್ಯೆ ಅಲ್ಲೇ ಇದೆ. ಸಮಸ್ಯೆನ ನೀನು ನಿವಾರಿಸಬೇಕೇ ಹೊರತು ನೀನು ಅಡಿಕ್ಷನ್ಗೆ ಹೋಗಬಾರ್ದು.
ಅದು ಆಕ್ಚುಲಿ ಇನ್ನೊಂದು ಸಮಸ್ಯೆನೇ ಆಗುತ್ತೆ. ಇನ್ನೊಂದು ಸಮಸ್ಯೆ ಆಗುತ್ತೆ, ಇನ್ನೂ ಹೆಲ್ತ್ ಹಾಳಾಗುತ್ತೆ, ಬೇರೆ ಬೇರೆ ಥರದಕ್ಕೆಲ್ಲ ತೊಂದರೆ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇವರು ಈಗ ಒಂದು ಡ್ರಗ್ಸ್ ತಗೊಂಡಾಗ ಡೋಪಮೈನ್ ಜಾಸ್ತಿ ರಿಲೀಸ್ ಆಗ್ತಾ ಬರುತ್ತೆ. ಡೋಪಮೈನ್ ಅಂತ ನಾನು ಹೇಳಿದೆ, ಇದು ಗುಡ್ ಹಾರ್ಮೋನ್, ರಿವಾರ್ಡಿಂಗ್ ಹಾರ್ಮೋನ್ ಅಂತ ನಾವು ಕರಿತೀವಿ. ಡೋಪಮೈನ್ ಅನ್ನೋದು ಒಂದು ರಿವಾರ್ಡಿಂಗ್ ಹಾರ್ಮೋನ್, ಒಂದು ರಿವಾರ್ಡ್ ಕೊಡುತ್ತೆ, ನಿಮಗೆ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ, ಒಂಥರ ಪ್ಲೆಜರ್ ಕೊಡುತ್ತೆ. ಪ್ಲೆಜರ್ ಹಾರ್ಮೋನ್ ಅಂತಾನೆ ನಾವು ಬೇಕಾದ್ರೆ ಇದನ್ನ. ಅದು ತಗೊಂಡಾಗ ಪ್ಲೆಜರ್ ಅವ್ರಿಗೆ ಖುಷಿ ಆಗುತ್ತೆ, ತೇಲ್ದಂಗೆ ಆಗುತ್ತೆ, ಎಲ್ಲ ಮರ್ತೋಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಒಮ್ಮೆಗೆ ಎಲ್ಲ ಕಷ್ಟಗಳ ಎಲ್ಲ ಮರ್ತೋಗ್ಬಿಡುತ್ತೆ, ಏನೂ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಕುಡ್ದವ್ರಿಗೂ ಅಷ್ಟೇ ನೋಡಿ, ಎಲ್ಲ ಮರ್ತೋಗಿರ್ತಾರೆ. ಆಮೇಲೆ ಏನಾಗುತ್ತೆ, ಆ ಕುಡ್ದವನಿಗೆ ಫಸ್ಟ್ ಡೇ ಅವನು ಎಷ್ಟೋ ಕುಡಿತಾನೆ, ಅವನಿಗೆ ಮರ್ತೋಯ್ತು. ನೆಕ್ಸ್ಟ್ ಡೇ ಅಷ್ಟಕ್ಕಾಗಲ್ಲ, ಇನ್ನೂ ಜಾಸ್ತಿ ಹೋಗ್ಬೇಕು. ಅದು ಹಾಗೆ ಶುರುವಾಗೋದು. ಕುಡುಕರು ಎಲ್ಲ ಒಂದೇ ಸಲ ಕುಡುಕರು ಆಗಲ್ಲ ಅವರು. ಸ್ವಲ್ಪ 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 ಜಾಸ್ತಿ ಹೋಗಿ ಆ ಥ್ರೆಶೋಲ್ಡ್ ಲೆವೆಲು ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ಆ ಪ್ಲೆಷರ್ ಸಿಕ್ಕೋದಿಲ್ಲ. ಇಲ್ಲಿ ಡೋಪಮೈನ್ ಏನಾಗುತ್ತೆ ಅಂದರೆ, ಫಸ್ಟ್ ಕಮ್ಮಿ ತಗೊಂಡಾಗ ರಿಲೀಸ್ ಆಗುತ್ತಲ್ವಾ, ನೆಕ್ಸ್ಟ್ ರಿಲೀಸ್ ಆಗಬೇಕಾದ್ರೆ ಜಾಸ್ತಿ ಬೇಕು, ಅದಕ್ಕೆ ಇನ್ನೂ ಜಾಸ್ತಿ ಆಗಬೇಕು, ಕೊನೆಗೆ ಅವನೊಬ್ಬ ದೊಡ್ಡ ಕುಡುಕ ಆಗ್ತಾನೆ. ಅದೇ ಥರ ಈ ಡ್ರಗ್ ಅಡಿಕ್ಟ್ಸಲ್ಲೂ ಅಷ್ಟೇ, ಅವ್ರು ಎಷ್ಟು ಕ್ವಾಂಟಿಟಿ ತಗೊಂಡಿರ್ತಾರೆ ಅದಕ್ಕಿಂತ ಪ್ರತಿ ಸಲ ಜಾಸ್ತಿಯಾಗಿ ಅದೇನಾಗುತ್ತೆ ಅಂದರೆ, ಈ ಡೋಪಮೈನ್ ರೆಸೆಪ್ಟಾರ್ಸ್ ಅಂತ ಇರುತ್ತೆ ಸೆಲ್ಸ್ಗಳ ಮೇಲೆ, ರೆಸೆಪ್ಟಾರ್ಸು ಅದು ಸೆನ್ಸಿಟೈಸ್ ಆಗಿಬಿಡುತ್ತದೆ, ಅದು ವರ್ಕ್ ಮಾಡೋದಿಲ್ಲ. ಅದಕ್ಕಿನ್ನ ಜಾಸ್ತಿ ಸ್ಟಿಮ್ಯುಲೇಷನು ಇನ್ನೂ ಜಾಸ್ತಿ ಕೊಟ್ಟಾಗ ಮಾತ್ರ ಅದು ವರ್ಕ್ ಆಗೋದು. ಹಾಗಾಗಿ ಪ್ರತಿ ಸಲ ನೀವು ಅದನ್ನು ಜಾಸ್ತಿನೇ ಮಾಡ್ಕೊತ ಹೋಗ್ಬೇಕು. ಹಾಗಾಗಿ ಡ್ರಗ್ ಅಡಿಕ್ಷನ್ ಇನ್ನೊಂದು, ಈ ಡೋಪಮೈನ್ ಓವರ್ಲೋಡ್ ಆಗಿ ಅದರಿಂದ ತೊಂದರೆ ಆಗೋಕ್ಕೆ ಅದೊಂದು ಬಹಳ ಮುಖ್ಯವಾದ ಕಾರಣ. ಅದು ಎಲ್ಲೋ ಒಂದು ಗ್ರೂಪ್ ಆಫ್ ಪೀಪಲ್ಲು ಅದಕ್ಕೆ ಅಡಿಕ್ಟ್ ಆಗಿ ಇದು ತೊಂದರೆಗಿದ್ದಾಗ್ಬೋದು. ಮಿಕ್ಕ ಒಂದು 90% ಇದೆಯಲ್ಲ ನಮ್ಮ ಎಲ್ಲ ಯಂಗ್ಸ್ಟರ್ಸು, ಅವ್ರಿಗೆ ಇರೋ ಪ್ರಾಬ್ಲಮ್ ಏನಂದರೆ ಡೋಪಮೈನ್ ಅಡಿಕ್ಷನ್ನು ಅಥವಾ ಡೋಪಮೈನ್ ಓವರ್ಲೋಡ್ ಏನಕ್ಕಾಗುತ್ತೆ ಅಂದರೆ ಸೋಷಿಯಲ್ ಮೀಡಿಯಾದಷ್ಟು ಡೇಂಜರಸ್ಸು ಯಾವುದೂ ಇಲ್ಲ. ಸೋಷಿಯಲ್ ಮೀಡಿಯಾ ಬೇಕು, ನಾನು ಬೇಡ ಅಂತ ಹೇಳ್ತಿಲ್ಲ. ಈಗ ನೋಡಿ, ಈ ಪ್ರೋಗ್ರಾಮ್ ಅವ್ರು ನೋಡ್ತಾ ಇರೋದು ಸೋಷಿಯಲ್ ಮೀಡಿಯಾದಿಂದನೇ. ಆದರೆ ಯಾವುದನ್ನ ಎಷ್ಟು ನಾವು ತಗೋಬೇಕು ಅನ್ನುವಷ್ಟು ವಿವೇಕ ನಮಗಿರಬೇಕು. ಯಾವುದನ್ನು ಎಷ್ಟೊತ್ತು ನೋಡಬೇಕು, ಯಾವುದೋ ಪ್ರೋಗ್ರಾಮು ನನಗೆ ಎಜುಕೇಷನ್ ನನ್ನ ಒಂದು ಎಜುಕೇಟ್ ಮಾಡೋ ಅಂಥದ್ದು ಪ್ರೋಗ್ರಾಮ್ ಇದೆಯಾ, ಆರೋಗ್ಯದ ಬಗ್ಗೆನೋ ಅಥವಾ ಫೈನಾನ್ಸ್ ಬಗ್ಗೆ, ಏಕೆಂದರೆ ಅದನ್ನು ಬೇಕಾಗುತ್ತೆ. ಇಂಥದ್ದೆಲ್ಲ ಇದ್ದಾಗ ಎಂಟರ್ಟೈನ್ಮೆಂಟು ಬೇಕು. ಆದರೆ ಬರೀ ಎಂಟರ್ಟೈನ್ಮೆಂಟೇ ನಾನು ನೋಡೋಕ್ಕಾಗಲ್ಲ, ಅದರಿಂದ ಏನೂ ಸಿಕ್ಕಲ್ಲ ನನಗೆ. ಎಂಟರ್ಟೈನ್ಮೆಂಟು ಬ್ರೇಕಲ್ಲಿ ಬೇಕಷ್ಟೇ. ಹಾಗಾಗಿ ಸೋಷಿಯಲ್ ಮೀಡಿಯಾನ ನೀನು ಎಷ್ಟೊತ್ತು ನೋಡಬೇಕು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಎಷ್ಟೊತ್ತು ಬಳಸಬೇಕು ಅನ್ನೋದ ಅರಿವು ನಮಗಿರಬೇಕು. ಇಲ್ಲಾಂದರೆ ಅದೊಂದು ಅಡಿಕ್ಷನ್ ಆಗುತ್ತೆ. ಕಾರಣ ಏನಂದರೆ, ಈಗ ನೀವು ಒಂದು ಯಾವುದೋ ಒಂದು ನೋಡ್ತೀರಾನೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಸ್ಬುಕ್ಕೋ ಇನ್ಸ್ಟಾದಲ್ಲೋ ಅಥವಾ ಬೇರೆ ಯಾವುದ್ರಲ್ಲೋ ಹೋಗ್ತೀರಾ, ಯೂಟ್ಯೂಬಲ್ಲಿ ಹೋಗ್ತೀರಾ, ಎಷ್ಟೋ ತನಕ ನೀವು ನೋಡ್ಬೋದು. ನೀವು ಹೋಗೋದು ಒಂದಕ್ಕೆ, ಅದು ನಿಮ್ಮನ್ನು ಬೇರೆ 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 ಲಿಂಕ್ಗೆ ತಗೊಂಡೋಗಿ ಕೊನೆಗೆ ಒಂದು 2 hours ಹೊರಟೋಗಿರುತ್ತೆ. ನಿಜ ನಿಮಗೆ ಅರಿವಿಗೆ ಬರೋಷ್ಟರಲ್ಲಿ ನಿಮ್ಮ ಅಮೂಲ್ಯವಾದ ಸಮಯ ಎಲ್ಲ ಹೊರಟೋಗಿರುತ್ತೆ. ಇಮ್ಯಾಜಿನ್ ಮಾಡಿ, ಸ್ಟೂಡೆಂಟ್ಸ್ಗಳಿಗೆ ಈ ಥರ ಆದರೆ ಅವರ ಎಜುಕೇಷನ್ ಕತೆ ಏನಾಯಿತು? 100% ಸತ್ಯ. ಏನಾಗ್ತಾ ಇದೆ ಅಂದರೆ, ಇಲ್ಲಿ ಅದೇ ಪ್ರಾಬ್ಲಮ್ ಆಗ್ತಿರೋದು. ಈಗ ನನಗೆ ಗೊತ್ತಿರೋ ಹಾಗೆ, ಎಂಥ ಅದ್ಭುತವಾಗಿ ನೀವು ಪಾಠ ಮಾಡಿ, ಎಂಥ ಒಬ್ಬ ಅವನು ಏನೋ ತಲೆಯಲ್ಲಿ ಏನೂ ಇಲ್ಲ ಅಂತ ಅನ್ನೋನು ಪಾಠ ಮಾಡಿ ಅರ್ಥ ಮಾಡ್ಕೊತಾನೆ. ನೀವು ಹಂಗೆ ಮಾಡಿದ್ರು ವಿದ್ಯಾರ್ಥಿಗಳು, ಇದು ಇಲ್ಲಿ ಅಂತ ನಾನು ಹೇಳ್ತಿರೋದಲ್ಲ, ನೀವು ಇಡೀ ಎಲ್ಲ ಕಡೆ ಕೇಳಿ, ಇಡೀ ಭಾರತ ಅಲ್ಲ ಬೇರೆ ಕಡೆ ಅಷ್ಟೇ, ಎಲ್ಲ ಜಗತ್ತಲ್ಲಿ ಎಲ್ಲ ಹಂಗೆ ಆಗಿದೆ. ಎಲ್ಲೇ ಹೋಗಿ ಕೇಳಿ, ಎಂಥ ಅದ್ಭುತವಾದ ಒಬ್ಬ ಪ್ರಾಧ್ಯಾಪಕ ಕೇಳಿದ್ರೆ ಹೇಗಿದ್ದಾರೆ ಸ್ಟೂಡೆಂಟ್ಸ್ ಅಂದರೆ, ನಾನು ಎಷ್ಟೇ ಪಾಠ ಮಾಡಿದ್ರು ಅವರು ಏನೂ ಇಲ್ಲ, ಆ ಝೀಲ್ ಇಲ್ಲ, ಎಂತೂ ಇಲ್ಲ, ಏನೋ ಮಾಡಬೇಕು ಅನ್ನೋ ಛಲ ಇಲ್ಲ, ಏನೂ ಇಲ್ಲ. ನೀವು ನೋಡ್ತಾ ಇದ್ರೆ ನೀರಸವಾದ ಮುಖಗಳು, ಅವ್ರಿಗೇನು ಬೇಡ, ಅವ್ರಿಗೇನು ಬೇಡ ಅಂತ ಒಂಥರ ವೈರಾಗ್ಯದ ತುದಿಲಿರೋ ಅವ್ರ ಥರ ಫೇಸ್ ಇರುತ್ತೆ. ಅವ್ರು ನೋಡ್ರೆ, ನೀವು ಅವ್ರು ನೋಡ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ. ನಿಜವಾಗಿ ಬಹಳ ಆಶ್ಚರ್ಯ ಆಗುತ್ತೆ. ಚಿಕ್ಕ ಮಕ್ಕಳು ಕೂಡ ಯಾವಾಗಲೂ ಮೊಬೈಲಲ್ಲೇ ಮುಳುಗಿರ್ತಾರೆ. ಕಾರಣ ಏನಂತಂದ್ರೆ, ಇಲ್ಲಿ ಡೋಪಮೈನ್ ಓವರ್ಲೋಡ್ ಆಗ್ತಾ ಇದೆ. ಡೋಪಮೈನು ಈಗ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರಲ್ಲ, ಒಂದು ಡೋಪಮೈನ್ ಒಂಚೂರು ರಿಲೀಸ್ ಆಯಿತು, ಸೊ ಇನ್ನೊಂದಕ್ಕೆ ಹೋಗ್ತಾರೆ, ಇನ್ನೂ ಜಾಸ್ತಿ ರಿಲೀಸ್ ಆಯಿತು. ಆಮೇಲೆ ಇನ್ನೂ ಅವ್ರಿಗೆ ಪ್ಲೆಷರ್ ಬೇಕು ಅಂದರೆ ಜಾಸ್ತಿ ರಿಲೀಸ್ ಆಗಬೇಕು, ಜಾಸ್ತಿ ಆಗಬೇಕು. ಸೊ ಆಗಲ್ಲ, ಅದು ಆಗೋದಿಲ್ಲ ಅಷ್ಟು ಸುಲಭಕ್ಕೆ. ಅವರೇನು ಮಾಡ್ತಾರೆ, ಎಲ್ಲ ಟ್ರಿಕ್ಕು ಮಾಡ್ತಾರೆ, ಇನ್ನೆಲ್ಲೋ ಹೋಗ್ತಾರೆ, ಇನ್ನೇನೋ ನೋಡ್ತಾರೆ, ಪ್ಲೆಷರ್ಗೆ. ಅದು ಸಿಕ್ಕೋದಿಲ್ಲ. ಈ ಸುಖ ಅನ್ನೋದಿದೆಯಲ್ಲ, ಅದು ಅದರದ್ದು ನೀವು ಎಕ್ಸ್ಪೋಜರ್ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀರಾ, ಸೆನ್ಸಿಟೈಸ್ ಆಗಿಬಿಡ್ತೀರಾ ನೀವು. ಅದು ಇನ್ನೂ ಜಾಸ್ತಿ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಆಗ್ಬೋದು, ಈಗ ರೀಲ್ಸ್ಗಳೆಲ್ಲ ಮಾಡ್ತಾರೆ ನೋಡಿ,
ಅವರು ಬಿಗಿನಿಂಗಲ್ಲಿ ಒಂದು ಚೆನ್ನಾಗಿ ಮಾಡಿರ್ತಾರೆ, ಒಂದಷ್ಟು ಜನ ಅವರಿಗೆ ವ್ಯೂಸ್ಗಳು ಕೊಡ್ಬೋದು, ಕಾಮೆಂಟ್ ಕೊಡ್ಬೋದು. ನೆಕ್ಸ್ಟ್ ಅವ್ರಿಗೆ ಏನಾಯಿತು ಅಂತಂದರೆ ಇನ್ನೂ ಜಾಸ್ತಿ ಲೈಕ್ಸ್ ಬೇಕು. ಸೊ ಏನಾಯಿತು, ಒಂದೇ ಥರ ನೀವು ಮಾಡ್ರೆ ನೋಡಲ್ಲ. ಆಮೇಲೆ ಜನ ಹೆಂಗೆ ಅಂದರೆ, ಜನ ಒಂದು ಸ್ವಲ್ಪ ಕೆಟ್ಟ ಅಭಿರುಚಿ ಕಡೆಗೆ ಒಲವು ಜಾಸ್ತಿ. ಮಾಸ್ ಇದರಲ್ಲಿ ನೀವು ಕ್ರೀಮ್ ಆಫ್ ದ ಕ್ರೀಮ್ ಒಂದು 10% ಆಫ್ ದ ಪಾಪ್ಯುಲೇಷನ್ನು ಒಳ್ಳೆ ಕಂಟೆಂಟ್ನ ನೋಡೋದು, ಇನ್ನೊಂದು 20% ಒಂದು ಸ್ವಲ್ಪ ಓಕೆ ನೋಡ್ತಾರೆ. ರಿಮೈನಿಂಗ್ ಎಲ್ಲ ಕೆಟ್ಟ ಅಭಿರುಚಿ ಥರದ್ದನ್ನ, ಅಂದರೆ ಅದು ಕ್ಯೂರಿಯಾಸಿಟಿ, ಅದು ಮೈಂಡದು ನೇಚರೇ ಆಗಿ ಏನೋ ಇದೆ ಕುತೂಹಲ, ಅವು ಏನೋ ಇದೆಯಲ್ಲ ನೋಡೋಣ, ಅಲ್ಲಿ ಏನೂ ಇರಲ್ಲ. ಫೈನಲಿ ಡಿಸಪಾಯಿಂಟ್ ಆಗೋದು ಹಾಗೇನೆ. ಇವು ಡೊಪಮೈನ್ದು ಪ್ರಾಬ್ಲಮ್ ಅದೇನೆ. ಸೊ ಈಗ ಅವರು ರೀಲ್ ಮಾಡೋ ಅಂಥ ಯುವತಿಯರು ಏನು ಮಾಡ್ತಾರೆ, ಮುಖ್ಯವಾಗಿ ಯುವತಿಯರೇನೆ, ಯುವಕರಿಗೆ ಅಂಥದ್ದೇನು ಲೈಕ್ಸು ಬರಲ್ಲ, ನಿಮಗೂ ಗೊತ್ತಿದೆ, ಯುವತಿಯರಿಗೆ. ನೆಕ್ಸ್ಟ್ ಇನ್ನೇನು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಅವರ ಒಂದು ಇದನ್ನು ದಾಟ್ತಾರೆ, ಆ ಒಂದು ಲಕ್ಷ್ಮಣ ರೇಖೆ ಅಂತ ನಾವು ಏನು ಒಂದು ಹಾಕೊಂಡಿರ್ತೀವಿ ಅದನ್ನು ದಾಟಿ ಇನ್ನೊಂದು ಸ್ವಲ್ಪ ಮಾಡ್ತಾರೆ. ಆವಾಗ ಇನ್ನೊಂದಷ್ಟು ಜಾಸ್ತಿ ಲೈಕ್ಸ್ ಬರುತ್ತೆ. ಸೊ ಡೊಪಮೈನ್ನು ರಿಲೀಸ್ ಆಯಿತು, ಪುನಃ ಆ್ಯಂಟಿಸಿಪೇಟ್ ಮಾಡುತ್ತೆ ಬ್ರೈನು. ನಾನು ಇನ್ನೂ ಚೆನ್ನಾಗಿ ಇನ್ನೂ ಒಂದು ಸ್ಟೆಪ್ ಹೋದರೆ ನಾನು ಇನ್ನೂ ಜಾಸ್ತಿ ಲೈಕ್ಸ್ ಬರುತ್ತೆ. ಆ ಬಟ್ಟೆಗಳು ಏನಾಗ್ತಿರುತ್ತೆ, ಹಂಗೆ ಶಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಲೈಕ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ, ಕಾಮೆಂಟ್ಗಳು ಎರಡೂ ಬರುತ್ತೆ. ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ನಮ್ಮ ಬ್ರೈನ್ ಯಾವಷ್ಟು ಇದಾಗ್ಬಿಡುತ್ತೆ ಅಂತಂದರೆ, ಸೆನ್ಸಿಟೈಸೇಷನೇ ಹೊರಟೋಗಿರುತ್ತೆ, ಅದಕ್ಕೆ ಅಡಿಕ್ಷನ್ ಆಗಿಬಿಡುತ್ತೆ. ರೀಲ್ಸ್ ಮಾಡದೆ ಇರೋಕ್ಕೆ ಆಗೋದೇ ಇಲ್ಲ ಅವ್ರಿಗೆ. ಅವ್ರು ಏನು ಮಾಡಿದ್ರೂ ಆ ಅಡಿಕ್ಷನಿಂದ ಅವ್ರನ್ನ ಈಚೆ ತರೋಕ್ಕೆ ಆಗೋದೇ ಇಲ್ಲ. ಅದೇ ಥರ ಗೇಮು, ಇದರಲ್ಲಿ ನೀವು ಇದು ಗೇಮ್ ಯೂಸ್ ಮಾಡ್ತಿರಲ್ಲ ಇಂಟರ್ನೆಟ್ಟಲ್ಲೆಲ್ಲ, ಇದು ಎಷ್ಟು ಜನ ಪೂರ ಬಿಕಾರಿಗಳಾಗ್ಬಿಟ್ಟಿದ್ದಾರೆ ಇವತ್ತು. ಗೇಮಿಂಗ್ ಸಾವಿರಾರು ಕೋಟಿಗಳ ಬಿಸ್ನೆಸ್ ಆಗಿದೆ. ಮೊದಲು ಈ ಕುದುರೆ ಜೂಜು ಅಂತ ಹೋದ್ರೆ ಅಲ್ಲಿ ಏನೋ ಒಂದು ಕಟ್ಟಿ ಕೈಯಲ್ಲಿರೋದು ಕಳ್ಕೊಂಡು ಈಚೆ ಬರ್ತಿದ್ರು. ಇವಾಗ ಆಗಲ್ಲ, ನೆಟ್ ಬ್ಯಾಂಕಿಂಗ್ ಇದೆಯಲ್ಲ, ಬ್ಯಾಂಕಲ್ಲಿರೋದು ಕಳಿತೀರಾ. ಆಮೇಲೆ ಹೆಂಡ್ತಿದು ಏನಾದ್ರು ಬ್ಯಾಂಕಲ್ಲಿ ಇದ್ರೆ, ಯಾಕೆಂದ್ರೆ ಎಲ್ಲ ಗಂಡ ಹೆಂಡ್ತಿ ಎಲ್ಲರದು ಇರುತ್ತೆ ನೋಡಿ, ಅದನ್ನು ಕಳಿತೀರಾ. ಇನ್ನು ಫ್ರೆಂಡ್ ಹತ್ರ ಯಾವ ಥರ ಅಂದರೆ ಈ ಧರ್ಮರಾಯನ ಥರ ಆಗೋಗುತ್ತೆ ಕೊನೆಗೆ. ಬದ್ದಿದ್ದರೆಲ್ಲ ಇಟ್ಟು ಎಲ್ಲದನ್ನು ಕಳಕಳವರೆಗೂ ಆಗಲ್ಲ. ಏನಕ್ಕೆ ಅಂದರೆ ಇಲ್ಲಿ ಒನ್ಸ್ ಅಗೇನು ಈ ಸೋಷಿಯಲ್ ಮೀಡಿಯಾ ಆಗ್ಬೋದು, ಆಮೇಲೆ ಈ ಗೇಮಿಂಗ್ ಆಗ್ಬೋದು, ಈ ಜಂಕ್ ಫುಡ್ ಎಲ್ಲ ಇದೆಯಲ್ಲ, ಇದೆಲ್ಲ ಡಿಸೈನ್ ಮಾಡಿರ್ತಾರಲ್ವಾ, ಅವ್ರು ಯಾರು ಮಾಡಿರ್ತಾರೆ ಅಂದರೆ ಬರೀ ನಿಮಗೆ ಒಂದು ಈ ಹಣಕಾಸಿನ ಬಗ್ಗೆ ತಿಳ್ಕೊಂಡು ವ್ಯವಹಾರ ಮಾಡ್ತಾರಲ್ಲ ಅವ್ರು ಮಾತ್ರ ಅಲ್ಲ, ನ್ಯೂರೋ ಸೈಂಟಿಸ್ಟ್ ಇರ್ತಾರಲ್ಲಿ ಆ ಟೀಮಲ್ಲಿ. ಬರೀ ಫೈನಾನ್ಸ್ ರಿಲೇಟೆಡ್ ಮಾತ್ರ ಅಲ್ಲ, MBA ನಾವು ಅನ್ಕೊಂತೀವಿ ಒಬ್ಬ ಯಾರೋ ಫೈನಾನ್ಸ್ ರಿಲೇಟೆಡು MBA ಮಾಡಿರೋ ಅಂತ ಗ್ರ್ಯಾಜುಯೇಟ್ ಆಗ್ಬೋದು, ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ಇವರೆಲ್ಲ ಸೇರಿ ಈ ಥರದ್ದು ಮಾಡ್ತಾರೆ ಅಲ್ಲ. ಇದ್ರ ಜೊತೆಗೆ ನ್ಯೂರೋ ಸೈಂಟಿಸ್ಟ್ಗಳು ಇರ್ತಾರೆ. ಏನಕ್ಕೆ ಅಂದರೆ ನಿಮ್ಮ ಮೆದುಳನ್ನು ಯಾವ ರೀತಿ ಟ್ರ್ಯಾಪ್ ಮಾಡಿ ಇದಕ್ಕೆ ತಳ್ಳಬೇಕು ಅನ್ನೋದು ನೆಟ್ವರ್ಕಿಂಗ್ ಐಡಿಯಾ ಗೊತ್ತಿದೆ ಅವ್ರಿಗೆ. ಖತರ್ನಾಕ್ ಐಡಿಯಾ ಹೇಳ್ಕೊಡ್ಲಿಕ್ಕೆ ಹಂಗೆ ಮಾಡಿದ್ರೆ ಮಾತ್ರ ಆಗೋದು. ಮಾರ್ಕೆಟಿಂಗ್ ಸ್ಟ್ರಾಟಜಿ ಬರೀ ನೀವು ಎಕ್ಸಿಕ್ಯೂಷನ್ನು ಅಡ್ವರ್ಟೈಸು ಆಗಲ್ಲ. ಅದ್ರ ಜೊತೆಗೆ ಅಡ್ವರ್ಟೈಸ್ ಮಾಡಬೇಕಾದ್ರೆ ನಿಮಗೆ ಕಲರ್ಫುಲ್ ಆಗಿರೋಂಥದ್ದನ್ನ ಕಲರ್ಸ್ ಕೊಡ್ತಾರೆ ನೋಡಿ, ಕಲರ್ಸ್ ಆರೆಂಜು, ರೆಡ್. ಈಗ ನೀವು ನೋಡಿ ಸ್ಟಾರ್ಬಕ್ಸ್ ಆಗ್ಬೋದು ಅಥವಾ ಇದು ಮ್ಯಾಕ್ಡೊನಾಲ್ಡ್, ಎಲ್ಲದು ಕಲರ್ಸು ಎಲ್ಲೋ ಮತ್ತು ಆರೆಂಜು, ರೆಡ್. ಏನಂದರೆ ಬ್ರೈನ್ ಅಟ್ರ್ಯಾಕ್ಟ್ ಆಗಿಬಿಡುತ್ತದೆ. ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರನೇ ಅದು. ಆಮೇಲೆ ಈ ಜಂಕ್ ಐಟಮ್, ಏನಕ್ಕೆ ಜಂಕು ನಮ್ಗೆ ತುಂಬ ಇಷ್ಟ ಅಂದರೆ ಆಯಿಲೆಲ್ಲ ಚೆನ್ನಾಗಿರುತ್ತೆ, ಸ್ಪೈಸಿ ಇರುತ್ತೆ. ಅದ್ರ ಜೊತೆಗೆ ಈ ಚಿಪ್ಸ್ಗಳು ಇದು ಮಾಡ್ಬೇಕಾದ್ರೆ ಮನೇಲಿ ಮಾಡೋದು ಇಷ್ಟ ಆಗಲ್ಲ. ಕಾರಣ ಏನಂದರೆ ಚಿಪ್ಸ್ ತಿಂದಾಗ ಒಂದು ಟಕ್ ಅಂತ ಒಂದು ಸೌಂಡ್ ಬರುತ್ತೆ. ಆ ಸೌಂಡ್ ನಮಗೆ ಬ್ರೈನ್ಗೆ ಒಂಥರ ಪ್ಲೆಷರ್ ಕೊಡುತ್ತೆ. ನೀವು ತಿಂದಾಗ ಒಂದು ಕ್ರಿಸ್ಪಿ ಬರುತ್ತಲ್ಲ, ಆ ಪ್ಲೆಷರ್ ಇದೆಯಲ್ಲ, ಡೋಪಮೈನ್ ರಿಲೀಸ್ ಆಗುತ್ತೆ. ಅದನ್ನ ನೀವು ಅಡಿಕ್ಟ್ ಮಾಡಿಬಿಟ್ರೆ ನೀವು ಆ ಬ್ರ್ಯಾಂಡೇ ತಗೊಳ್ಳೋದು ನೀವು, ಅದು ಬಿಟ್ಟು ಬೇರೆ ತಗೊಳ್ಳೋದೇ ಇಲ್ಲ ನೀವು. ಏಕೆಂದರೆ ಆ ಸೌಂಡ್ಗೆ ನಮಗೆ ಅಡಿಕ್ಷನು ರಿಲೀಸ್ ಆಗುತ್ತೆ, ಡೋಪಮೈನು. ಸೊ ಹೀಗೆ ಈ ಗೇಮಿಂಗ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಇದು ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ನಾವು ಹೇಳ್ಬೋದು. ಥರ್ಡ್ ಒನ್ನು ಜಂಕ್ ಫುಡ್, ಪ್ರಾಸೆಸ್ಡ್ ಫುಡ್ಗೆ ಒಂದು ಸಲ ನಾವು ಅಡಿಕ್ಟ್ ಆಯಿತು ಅಂತಂದರೆ ಡೋಪಮೈನ್ ರಿಲೀಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಟೈಮು ಇನ್ನೂ ಜಾಸ್ತಿ ಕ್ವಾಂಟಿಟಿ ಕೇಳುತ್ತೆ, ಇನ್ನೂ ಸ್ಪೈಸಿ ಕೇಳುತ್ತೆ, ಯಾವಾಗಲೂ ಬೇಕು ಅಂತ ಅನ್ನುತ್ತೆ. ಸೊ ಅದೂ ಡೋಪಮೈನ್ ಓವರ್ಲೋಡ್ ಆಗಿ ಸೆನ್ಸಿಟೈಸ್ ಆಗಿ ನಮ್ಮನ್ನು ಸಂಪೂರ್ಣ ಹಾಳು ಮಾಡೋ ಅಂಥದ್ದು.